Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗುತ್ತಾ ಅನ್ನುವಂತಹ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಈಗ ಚುನಾವಣೆ ಆದಮೇಲೆ ಹಣ ಹಾಕಿಲ್ಲ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ವಿರೋಧ ಪಕ್ಷ ಕೂಡ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಾ ಇರುವಂಥದ್ದು. ಏನು ಹೇಳ್ತೀರಿ ಮೇಡಮ್? BJP ಅವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ. ಜನ ಅವ್ರಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ BJP ಏನೂ ಮಾಡಲಿಲ್ಲ. 40% ಕಮಿಷನ್ ತಗೊಂಡು ಮನೆಯಲ್ಲಿ ಕೂತ್ಕೊಂಡು ಅಧ್ವಾನ ಮಾಡ್ತು. ಇಡೀ ಜನ ನೋಡಿದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕರೋನಾದಲ್ಲಿ ಅವರು ಮಾಡಿದಂಥ ಏನೇನು ಕೆಲಸಗಳನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಇವತ್ತು ನಾವು ಭಾಷೆಯನ್ನು ಯಾವ ರೀತಿ ಜನರಿಗೆ ಕೊಟ್ಟಿದ್ವಿ, ಆ ರೀತಿ ನಾವು 5 ಗ್ಯಾರಂಟಿಗಳನ್ನು ಬಹಳ ಚೆನ್ನಾಗಿ ಇವತ್ತು ಅನುಷ್ಠಾನ ಮಾಡಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನು ಗೃಹಲಕ್ಷ್ಮಿಯನ್ನು ನಾವು ಮೇ ತಿಂಗಳಲ್ಲಿ ಕೊಟ್ಟಿದ್ವಿ. ಜೂನ್ 1 ತಿಂಗಳು, ಮೇನಲ್ಲಿ ನಾವೆಲ್ಲ ಕ್ಲಿಯರ್ ಮಾಡಿದ್ವಿಲ್ಲ, ಜೂನ್ನಲ್ಲೂ ಕೂಡ ಈಗಾಗಲೇ ಹಾಕಿದ್ದೀವಿ, ಟ್ರೆಜರಿಗೆ ಬಂದಿದೆ. ಇವತ್ತೂ ಕ್ರೆಡಿಟ್ ಆಗ್ಬೋದು. ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಎಲ್ಲೆಲ್ಲಿ ಉಳ್ಕೊಂಡಿದೆ ಅದು ಇವತ್ತು ನಾಳೆ 30 ತಾರೀಕಿನ ಒಳಗಡೆ ಕ್ರೆಡಿಟ್ ಆಗುತ್ತೆ. ಯಾವುದೇ ಸಂದರ್ಭದಲ್ಲೂ ಈ ಒಂದು 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ನಿಲ್ಲಿಸೋದಿಲ್ಲ. ಕೊಟ್ಟ ಭಾಷೆ ಹಾಗೆ ನಾವು ನಡೆದುಕೊಳ್ತೀವಿ. ಈ ಪೆಟ್ರೋಲು, ಡೀಸೆಲು ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಕಡೆ 2,000 ರೂಪಾಯಿ ಕೊಟ್ಟು 4,000 ರೂಪಾಯಿ ಕಸ್ಕೊಳ್ಳುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು BJP ಅವ್ರು ಹೇಳ್ತಾರೆ. BJP ಅವ್ರು ಹೇಳ್ತಾರಾ? ನಾನು BJP ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದರೆ ಪಾಪ ಅವ್ರು ಅಟ್ಲೀಸ್ಟ್ ಹೇಳಿದರು ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ ಅಂತ. ಇದೇ BJP ಆಡಳಿತ ಇದ್ದಂಥ ಸಂದರ್ಭದಲ್ಲಿ 1 ಲೀಟ್ರ್ ಪೆಟ್ರೋಲು, 1 ಲೀಟ್ರ್ ಡೀಸೆಲನ್ನು 100 ರೂಪಾಯಿಗೆ ತೆಗೆದುಕೊಂಡು ಹೋದರು. 38-40 ರೂಪಾಯಿಯನ್ನು 1 ಲೀಟ್ರ್ ಪೆಟ್ರೋಲ್ಗೆ ಏರಿಸಿದಂಥ ಶ್ರೇಯಸ್ ಯಾರಿಗಾದರೂ ಹೋಗ್ತಾ ಇದ್ರೆ ಅದು ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಮತ್ತು BJP ಅವರಿಗೆ. ಆವಾಗ ಹೋರಾಟ ಮಾಡಲಿಲ್ಲ. ಇಡೀ ಬಡವರಿಗೆ 1 ವರ್ಷಕ್ಕೆ 60,000 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ, ಜನರಿಗೆ ನಾವು ಮನೆ ಬಾಗಿಲಿಗೆ ನಾವು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ 3 ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ಗೆ ಹೆಚ್ಚಾದರೆ ಇವರು ಇಷ್ಟು ಮಾತನಾಡ್ತಾರಲ್ಲ BJP ಅವರು. ನಾಚಿಕೆ ಆಗೋದಿಲ್ಲ ಅವ್ರಿಗೆ? 450 ರೂಪಾಯಿ ಸಿಲಿಂಡ್ರನ್ನ 1100 ರೂಪಾಯಿ ಮಾಡಿದಾಗ ಯಾರೂ ಮಾತಾಡಲಿಲ್ಲ. 100 ರೂಪಾಯಿ ಪೆಟ್ರೋಲ್ ಡೀಸೆಲ್ ಆದಾಗ 200 ರೂಪಾಯಿ ಆದರೂ ಪರವಾಗಿಲ್ಲ, ನಾವು BJP ಅವರು ನಾವು ಹಾಕಿಸ್ಕೊಳ್ತೀವಿ ಅಂತ ಹೇಳಿದರು. ಈಗೇನಾಗಿದೆ ಅವರ ಇಂಟಿಗ್ರಿಟಿಗೆ, ಅವರ ಸ್ವಾಭಿಮಾನಕ್ಕೆ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.